ಗಂಗಪ್ಪನವರು ದೊಡ್ಡೇರಿ ಕಲಾವಿದರು, ಹಿರಿಯ ಕಲಾವಿದರು. ಹಾಕೇಳ್ರಿ, ಬೇಗ ಬೇಗ ಹಾಕೇಳ್ರಿ. ರಮೇಶ್ ಅವರು ಚನ್ನಪ್ಪನಪಾಳ್ಯ. ವೆಂಕಟನ್ಮಯ್ಯನವರು ಸ್ಟೇಜ್ ಮ್ಯಾನೇಜರ್ ವೆಂಕಟನ್ಮಯ್ಯನವರು. ರಾಜಣ್ಣ ದೊಡ್ಡೇರಿ. ಪ್ರಕಾಶ್ ಅವರು ದೊಡ್ಡೇರಿ. ಈ ಕಡೆ ಒಂದು ಹಾಕ್ರ ಇಲ್ಲಿ ಸೀನಣ್ಣ, ಅದಕ್ಕೆ ಈ ಕಡೆ ಒಂದು ಬರ್ರಿ. ಒಂದು ತಗೊಂಬರ್ರಿ ಇಲ್ಲಿಗೆ. ಬರ್ರಿ ಮುಂದಕ್ಕೆ ಬರ್ರಿ. ಅಧ್ಯಕ್ಷರ ಏನು ಸಮಾಚಾರ? ಮಂಡಳಿಗೆ 1,000 ರೂಗಳನ್ನು ದೇಣಿಗೆಯಾಗಿ ನೀಡಿರುತ್ತಾರೆ. ವೆಂಕಟೇಶ್ ವಾಟರ್ಮ್ಯಾನ್ ಮಹೇಶೇಂದ್ರ ಅವರು ಸಹ 500 ರೂಪಾಯಿಯನ್ನು ದೇಣಿಗೆಯಾಗಿ ನೀಡಿರುತ್ತಾರೆ. ದೊಡ್ಡೇರಿ ಎಂಜಪ್ಪನವರು ಕಲಾವಿದರು ಸಹ 1,000 ರೂಗಳನ್ನು ನೀಡಿರುತ್ತಾರೆ. ಗಂಗಪ್ಪ ಹಿರಿಯ ಕಲಾವಿದರು ದೊಡ್ಡೇರಿ ಅವರು ಸಹ 500 ರೂಪಾಯಿಗಳನ್ನು ನೀಡಿರುತ್ತಾರೆ. ರಾಜಣ್ಣ ದೊಡ್ಡೇರಿ ಅವರು ಸಹ 1,000 ರೂಗಳನ್ನು ನಾಟಕ ಮಂಡಳಿಗೆ ನೀಡಿರುತ್ತಾರೆ. ರಮೇಶ್ ಚನ್ನಪ್ಪನಪಾಳ್ಯ ಅವರು ಸಹ 500 ರೂಪಾಯಿಗಳನ್ನು ನೀಡಿರುತ್ತಾರೆ. ಶಿವಣ್ಣ ಕರಿಯಪ್ಪನಪಾಳ್ಯ ಅವರು ಸಹ 1,000 ರೂಗಳನ್ನು ನೀಡಿರುತ್ತಾರೆ. ಪುಟ್ಸಾಮಯ್ಯ ದೊಡ್ಡೇರಿ ಕಲಾವಿದರು ಅವರು ಸಹ 500 ರೂಪಾಯಿಗಳನ್ನು ನೀಡಿರುತ್ತಾರೆ. ಪ್ರಕಾಶ್ ಹಳ್ಳಿಕಾರ್ ಓರಿ ಮಾಲೀಕರು 1,000 ರೂಪಾಯಿಗಳನ್ನು ನೀಡಿರುತ್ತಾರೆ. ಜಯರಾಮ್ ನಾಯ್ಕರು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಅವರು ಸಹ 1,000 ರೂಗಳನ್ನು ನೀಡಿರುತ್ತಾರೆ. ಚೆನ್ನೇಗೌಡರು ಕರಿಯಪ್ಪನಪಾಳ್ಯ ಅವರು ಸಹ 1,000 ರೂಗಳನ್ನು ನೀಡಿರುತ್ತಾರೆ. ರಾಮಚಂದ್ರಯ್ಯನವರು ಚಿಕ್ಕನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು 5,000 ರೂಗಳನ್ನು ನೀಡಿರುತ್ತಾರೆ. ವೆಂಕಟೇಶ್ ಬನ್ನಿಕುಪ್ಪೆ 1,000 ರೂಗಳನ್ನು ನೀಡಿರುತ್ತಾರೆ. ಗೋವಿಂದಪ್ಪ ಮಹೇಶೇಂದ್ರ ಡಾಕ್ಟ್ರು ಅವರು ಸಹ 1,000 ರೂಗಳನ್ನು ನೀಡಿರುತ್ತಾರೆ. ಕರಿಯಪ್ಪನಪಾಳ್ಯ ಮುನಿಯಪ್ಪನವರು 1,000 ರೂಗಳನ್ನು ನೀಡಿರುತ್ತಾರೆ. ರೇಣುಕಪ್ಪ ಕಾಲೋನಿ ಭಟ್ರು ಅವರು ಸಹ 500 ರೂಪಾಯಿಗಳನ್ನು ನೀಡಿರುತ್ತಾರೆ. ಕಲಾವಿದರಾದ ರಂಗಮಣ್ಣನವರು ಈ ನಾಟಕ ಮಂಡಳಿಗೆ ಹಾರ್ಮೋನಿಯನ್ನು ಸಹಾಯವಾರ್ಥವಾಗಿ ನೀಡಿರುತ್ತಾರೆ. ಶ್ರೀನಿವಾಸ್ ಟ್ಯಾಕ್ಟ್ರು ಕಾಲೋನಿ ಅವರು ಸಹ 500 ರೂಗಳನ್ನು ನೀಡಿರುತ್ತಾರೆ. ಅಂತ ಗಿರೀಶ್ ಅವರು 5,000 ರೂಗಳನ್ನು ನೀಡಿರುತ್ತಾರೆ. SCC ನವೀನ್ ಅವರು 10,000 ರೂಗಳನ್ನು ನೀಡಿರುತ್ತಾರೆ. ಶ್ರೀ ಎಂ ಸ್ಯಾಂಡ್ 5,000 ರೂಗಳು. JNY 5,000, SV 5,000, ಲಕ್ಷ್ಮಿ 5,000, ಲೇಪಾಕ್ಷಿ 25,000, ಕಬಡ್ಡಿ ಬಾಬು 20,000.
ಬೆಂಗಳೂರು ತುಂಗನಗರ ಕಮಲಾಚಂದ್ರ 2001. ಬೆಂಗಳೂರು ತುಂಗಾನಗರ ಕಮಲಾಚಂದ್ರು ಅವರು 2,000 ರೂಗಳನ್ನು ನೀಡಿರ್ತಾರೆ. ಅವರು ಬಿಜೆಪಿ ಯುವ ಮುಖಂಡರು 25,000 ರೂಗಳನ್ನು ನೀಡಿರುತ್ತಾರೆ. ರಾಮರಾವ್ ಅವರು ನಾಗಮಂಗಲ ತಾಲೂಕು ಚೀಣ್ಯ ಅವರಿಗೆ ನಾಟಕ ಮಂಡಳಿಯ ಪ್ರಯುಕ್ತ ಒಂದು ಸಣ್ಣದಾದಂಥ ಸನ್ಮಾನ ಸರ್. ದಯಮಾಡಿ ವೇದಿಕೆ ಮೇಲೆ ಆಗಮಿಸಬೇಕು. ಎಲ್ಲಿದ್ರು ವೇದಿಕೆ ಮೇಲೆ ಆಗಮಿಸಬೇಕು. ಅವರು 500 ರೂಗಳನ್ನು ನೀಡಿರುತ್ತಾರೆ. ವಾದ್ಯ ವೃಂದದವರಿಗೆ ಸಣ್ಣದೊಂದು ಸನ್ಮಾನ. ಆಯ್ತು ಕೊಡುಗೆ ವಾದ್ಯಗೋಷ್ಠಿ ಕೊಡುಗೆ ಜಿ ಕೃಷ್ಣಪ್ಪನವರು ಪರಮೇಶ್ ದೊಡ್ಡೇರಿ ಮೊಬೈಲ್ ಅವರು ಸಹ 1,000 ರೂಗಳನ್ನು ನೀಡಿರುತ್ತಾರೆ. ಮಧ್ಯಗೋಷ್ಠಿ ಕೊಡುಗೆ ಜಿ ಕೃಷ್ಣಪ್ಪನವರು ಚಿಕ್ಕಳ್ಳಿ ಪಂಚಾಯತಿಯ ಕರೀರಿ ವಾದ್ಯಗೋಷ್ಠಿ ಕೊಡುಗೆ ಜಿ ಕೃಷ್ಣಪ್ಪನವರು ಅವರು ಸಹ ವೇದಿಕೆ ಮೇಲೆ ಬರಬೇಕು. ಆರಾತುರೈ ಕೊಡುಗೆ ನೀಡಿರುವಂಥ ಮುನಿಯಪ್ಪನವರಿಗೆ ಇವ್ರು ಒಂದು ಚೇರ್ ಹಾಕ್ರೋ. ಸಿಕ್ತು ಬಿಡ್ರಿ. ಒಳ್ಳೆ ಕೊಟ್ಟಿರೋದು ರವಿಕುಮಾರ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಈ ಕಾರ್ಯಕ್ರಮದ ಮೂಲ ಉಸ್ತುವಾರಿಗಳು ಈ ನಾಟಕದ ಪೂರ್ತಿ ಉಸ್ತುವಾರಿ ಅವ್ರದ್ದೇ. ರಾಜಶೇಖರ ದೊಡ್ಡೇರಿ ಜನತಾ ಕಾಲೋನಿಯವರು ಅವ್ರಿಗೂ ಸಹ ಸನ್ಮಾನ ಕಾರ್ಯಕ್ರಮ. ಕಲಾವಿದರಾದಂತಹ ರಂಗದಾಮಣ್ಣವರಿಂದ ಒಂದು ರಂಗಗೀತೆ. ಮಧ್ಯದಿ ಮಾನುನಿ ಓರ್ವಳೆ ಕಾನನ ಮಧ್ಯದಿ ಮಾನುನಿ ಓರ್ವಳೆ ಕಾನನ ಮಧ್ಯದಿ ಮಾನುನಿ ಓರ್ವಳೆ ಕಾನನ ಮಧ್ಯದಿ ಮಾನುನಿ ಓರ್ವಳೆ ಕಾನನ ಮಧ್ಯದಿ ಮಾನುನಿ ಓರ್ವಳೆ ನೀನಿರುವುದು ಸರಿಯೇ ಮನೋಹರ ನೀನೆಲ್ಲಿಗೆ ಹೋದೆಯೇ ಮನೋಹರ ನೀನೆಲ್ಲಿಗೆ ಹೋದೆಯೇ ಸೀತಾ 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 ಜಾನಕಿ ವರಸ ರಂಗವ ತರಲು ನ ಪೋದೆ ವರಸ ರಂಗವ ತರಲು ನ ಪೋದೆ ವರಸ ರಂಗವ ತರಲು ನ ಪೋದೆ ವರಸ ರಂಗವ ತರಲು ನ ಪೋದೆ
ವರಸ ರಂಗವ ತರಲು ನ ಪೋದೆ ತರುಣಿನಿ ಕೋಪಿ ಪೂದೆ ಮನೋಹರ ನೀನೆಲ್ಲಿಗೆ ಹೋದೆಯೇ ಮನೋಹರ ನೀನೆಲ್ಲಿಗೆ ಹೋದೆಯೇ ಸೀತಾ ಸೀತಾ ಆ ಸೀತಾ ಜಾನಕಿ ಒಂಬಣ ಧಾಮೃಗ ಬೆಂಬಿಡದೆಯ ಪೋದೆ ಒಂಬಣ ಧಾಮೃಗ ಬೆಂಬಿಡದೆಯ ಪೋದೆ ಒಂಬಣ ಧಾಮೃಗ ಬೆಂಬಿಡದೆ ಪೋದೆ ಒಂಬಣದ ಮೃಗ ಬೆಂಬಿಡದೆ ಪೋದೆ ಅಂಬುಜದಳ ನಯನೆ ಮನೋಹರ ನೀನೆಲ್ಲಿಗೆ ಹೋದೆಯೇ ಮನೋಹರ ನೀನೆಲ್ಲಿಗೆ ಹೋದೆಯೇ ಸೀತಾ ಸೀತಾ ರೂ ದೇಣಿಗೆಯಾಗಿ ನೀಡಿರುತ್ತಾರೆ. ಏನಿದು ಮುರಳಿಯ ಗಾನ, ಏನಿದು ಮುರಳಿಯ ಗಾನ, ಹೃದಯವ ತಣಿಪ ಅಮೃತ ಪಾನ,
ಸತ್ಯಭಾಮಿಯ ಅಂತಃಪುರಕ್ಕೆ ಹೋಗಿ ಇನ್ನಾದರೂ ಬಾರಲಿ ಇಲ್ಲವಲ್ಲ? ಇರಲಿ, ಅವಳ ಜೊತೆ ಸರಸ ಸಲ್ಲಾಪವನ್ನು ಆಡುತ್ತಾ ಕಾಲವನ್ನು ಕಳೆಯುತ್ತಾ ಇರು. ನನ್ನ ಅಂತಃಪುರಕ್ಕೆ ಬಂದಾಗ ಅವರಿಗೆ ತಕ್ಕ ಪಾಠವನ್ನು ಕಲಿಸುತ್ತೇನೆ. ನಾರಾಯಣ ನಾರಾಯಣ. ಪೂಜ್ಯರಿಗೆ ನಮಸ್ಕರಿಸುವೆ. ಅಮ್ಮ ರುಕ್ಮಿಣಿದೇವಿ, ನಿನಗೆ ಶುಭ ಉಂಟಾಗಲಿ. ನಾರದೆ, ನೀವು ಕಾರಣವಿಲ್ಲದೆ ನನ್ನ ಅರಮನೆಗೆ ಬರಲು ಸಮಯವಿಲ್ಲ. ಅದಕ್ಕಾಗಿ ತಾವು ಬಂದ ವಿಚಾರವನ್ನು ನನಗೆ ತಿಳಿಸಬೇಕು. ನಾರಾಯಣ ನಾರಾಯಣ. ಅಮ್ಮ ರುಕ್ಮಿಣಿದೇವಿ, ಅಂತಹ ವಿಶೇಷವನ್ನು ನಿನ್ನೊಡನೆ ಏನೆಂಬುದಾಗಿ ಹೇಳಲಿ ತಾಯಿ. ಪೂಜ್ಯರೇ, ಅಂತಹ ವಿಚಾರ ಯಾವುದಿರುವುದು? ನಾರಾಯಣ ನಾರಾಯಣ. ಅಮ್ಮ ರುಕ್ಮಿಣಿದೇವಿ, ಲೋಕಮಾತೆಯಾದ ನಿನ್ನೊಡನೆ ಹೇಳಲೂ ಬೇಕು, ಹೇಳಲೂ ಬಾರದು. ಹೇಳಿದರೆ ಕಷ್ಟ, ಹೇಳದಿದ್ದರೆ ನಷ್ಟ ಎಂಬುದಾಗಿ ಯೋಚಿಸುತ್ತಿರುವುದು ತಾಯಿ. ಪೂಜ್ಯರೇ, ಅಮ್ಮ. ಅಂತಹ ಕಷ್ಟಕರವಾದ ವಿಚಾರ ಯಾವುದಿರುವುದು? ನಾರಾಯಣ ನಾರಾಯಣ. ಅಮ್ಮ ರುಕ್ಮಿಣಿದೇವಿ, ನಿನ್ನ ಸವತಿಯಾದ ಸತ್ಯಭಾಮಿಯು ದೇವಲೋಕದ ಇಂದ್ರಾದಿ ದೇವತೆಗಳನ್ನು ಜಯಿಸಿ ಶ್ರೀಕೃಷ್ಣ ಪರಮಾತ್ಮನಿಗೆ ಶುಭವನ್ನು ಉಂಟು ಮಾಡಿರುವಳು. ನಾರಾಯಣ ನಾರಾಯಣ. ಪ್ರಜೆಗಳೆಲ್ಲರೂ ಸತ್ಯಭಾಮೆಯೇ ಶ್ರೇಷ್ಠಳು, ದೊಡ್ಡವಳೆಂದು ಕೊಂಡಾಡುತ್ತಿರುವರೇ ವಿನಃ ನಿನ್ನನ್ನು ಯಾರೂ ಸಹ ಕೊಂಡಾಡುವುದಿಲ್ಲ ತಾಯಿ. ನಾರಾಯಣ ನಾರಾಯಣ. ಪೂಜ್ಯರೇ, ಅಮ್ಮ ರುಕ್ಮಿಣಿದೇವಿ, ಅದಕ್ಕಾಗಿ ಶ್ರೀಕೃಷ್ಣ ಪರಮಾತ್ಮನು ಸತ್ಯಭಾಮೆಯ ಅಂತಃಪುರಕ್ಕೆ ಹೋದನೆ ಹೊರತು ನಿನ್ನ ಅರಮನೆಗೆ ಬಾರಲಿಲ್ಲವೂ ತಾಯಿ. ನಾರಾಯಣ ನಾರಾಯಣ. ಅಮ್ಮ, ಈಗ ನಿನ್ನ ಯೋಗ್ಯತೆಯು ಏನಾಯಿತು? ಶ್ರೀಕೃಷ್ಣ ಪರಮಾತ್ಮನು ಸತ್ಯಭಾಮೆಯ ಅಂತಃಪುರದಲ್ಲಿ ಏನು ವಿಲಾಸ, ಏನು ವಿನೋದ, ಅದನ್ನು ನನ್ನ ಕಣ್ಣಾರೆ ನೋಡಿ ನಿನ್ನಗೆ ತಿಳಿಸಬೇಕೆಂದು ಇಲ್ಲಿಗೆ ಬಂದಿರೋನು ತಾಯಿ. ನಾರಾಯಣ ನಾರಾಯಣ. ಪೂಜ್ಯರೇ, ಇದೇನು ಹೇಳುತ್ತಿರುವಿರಿ? ನನಗಿಂತಲೂ ಆ ಸತ್ಯಭಾಮಿಯ ದೊಡ್ಡವಳೆಂದು ಹೇಳುತ್ತಿರುವಿರ? ನಾರಾಯಣ. ಹೇಳಿದ ಮೇಲೆ ನನ್ನ ಪತಿಗೆ ಯಾವುದೇ ಕಷ್ಟ ಬಂದರೂ ಕೂಡ ನಾನು ಧನಸ್ಸನ್ನು ಹಿಡಿದು ಯುದ್ಧವನ್ನು ಮಾಡುವುದಿಲ್ಲ ಪೂಜ್ಯರೇ. ನಾರಾಯಣ ನಾರಾಯಣ. ಅಮ್ಮ ರುಕ್ಮಿಣಿದೇವಿ, ಸ್ತ್ರೀಯರ ಮಾತು ಕ್ಷಣಂ ಚಿತ್ತಂ ಕ್ಷಣಂ ಚಿತ್ತಂ ಎಂಬ ಹಾಗೆ ನಿನ್ನ ಮಾತನ್ನು ನಂಬೋ ಬಗೆಯಾದರೂ ಹೇಗೆ ತಾಯಿ? ನಾರದರೆ, ಅಮ್ಮ, ನನಗೆ ಕೋಪವನ್ನು ಭರಿಸಬೇಡಿ. ಆ ಸೂರ್ಯ ಚಂದ್ರರ ಸಾಕ್ಷಿಯಾಗಿ ನನ್ನ ಪತಿಗೆ ಯಾವುದೇ ತೊಂದರೆ ಬಂದರೂ ಕೂಡ ಧನಸ್ಸನ್ನು ಹಿಡಿದು ನಾನು ಯುದ್ಧ ಮಾಡುವುದಿಲ್ಲ. ನಾರಾಯಣ ನಾರಾಯಣ. ಅಮ್ಮ ರುಕ್ಮಿಣಿದೇವಿ, ಈಗ ನೀನು ಹೇಳಿದ ಮಾತು ಸಾರ್ಥಕವಾಯಿತು ತಾಯಿ. ಅಮ್ಮ, ಆದರೆ ನಿನ್ನ ಮಾತಿನಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದಿರಬೇಕು ತಾಯಿ. ನಾನಿನ್ನು ಹೋಗಿ ಬರುವೆನು. ನಾರಾಯಣ ನಾರಾಯಣ. ಕಾರ್ಯವು ಕೈಗೂಡಿದಂತಾಯಿತು. ರುಕ್ಮಿಣಿ ದೇವಿಗೆ ಇಲ್ಲ ಸಲ್ಲದ ವಿಚಾರವನ್ನು ಹೇಳಿ ಆಕೆಯ ಮನಸ್ಸನ್ನು ಕೆರಳಿಸಿರುವನು. ನಾರಾಯಣ ನಾರಾಯಣ. ನಾನೀಗಲೇ ಬಲರಾಮನ ಸ್ಥಾನಕ್ಕೆ ಹೋಗಿ ಮುಂದಿನ ಕಾರ್ಯವನ್ನು ಆಲೋಚಿಸಿ ನನ್ನ ಕಣ್ಣಾರೆ ನೋಡಿ ಸಂತೋಷ ಪಡುವನು. ನಾರಾಯಣ ನಾರಾಯಣ. ಜಯ ಜಯ ಲೋಕವನ ಪಾವನ ಪವ ಭಯಕರಣ ಕರುಣಾಭರಣ. ಜಯ ಜಯ ಲೋಕವನ. ನಾರಾಯಣ ನಾರಾಯಣ ನಾರಾಯಣ. ನಿರುಪಮ ನಿರ್ಮಲ ಮಧುರಾಧಾರ. ನಾರಾಯಣ ನಾರಾಯಣ. ನಿರುಪಮ ನಿರ್ಮಲ ಮಧುರಾಧಾರ. ಮನಸಿನ ಪಿತನ ಮನಸಿನ ಪಿತನ ಮಂಜುಳ ಗಾನ. ಜಯ ಜಯ ಭಾವನ ಪಾವನ ಭವ ಭಯಕರಣ ಕರುಣಾಭರಣ. ಜಯ 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 ಲೋಕವನ ಪಾವನ ಹರಣ ಕರುಣಾಭರಣ. ಜಯ ಜಯ ಭುಜಬಲ ಚೌರ್ಯದಿ ಮೆರೆಯುವ ಎನಗೆ ಸಮಾನರಾಗಿಹರು. ಈ ದರೆಗಳು ಸಮಾನರಾಗಿಹರು. ಹೌದಗಿ ಹಬ್ಬ
ಮಗವನ್ನು ಅಡಗಿಸಿ ಬರದಳು ಹದಮರ ಮಗವನ್ನು ಅಡಗಿಸಿ ಬರದಳು ಬಲ್ಲ ಶೌರ್ಯದಿ ಮೆರೆಯುವ ಎನಗೆ ಸಮಾನ ಯಾರ್ಯಾರೋ ಈ ದರಗಳು ಸಮಾನ ಯಾರ್ಯಾರೋ ಸಾಧ್ಯಗಿ ಬಲಭದ್ರ ದೇವ ಈ ದರಿದ್ರಿಯಲ್ಲಿರುವ ಯಕ್ಷ ಕಿನ್ನರ ಕಿಂಪುರುಷರೇ ಆಗಲಿ ಅಥವಾ ದೇವದಾನವರೇ ಆಗಲಿ ಈ ಹಲದರನ ಮುಂದೆ ನಿಲ್ಲುವ ವೀರರು ಧೀರರು ಅದ್ಯಾರು ತಾನೇ ಇರುವ ಸಾಧ್ಯಕ್ಕೆ ಅದನ್ನು ತಿಳಿಸು ನಾವು ಆಗಬಹುದು ಬಲಭದ್ರ ದೇವ. ಭೋಪಾಲ ಪೇಳ್ಬೇಲ ನೀಸೈ ಭೋಪಾಲ ಪೇಳ್ಬೇಲ ನೀಸೈ ಭೋಪಾಲ ಪೇಳ್ಬೇಲ ನೀಸೈ ಬಲಭದ್ರ ದೇವ ಸಾಧ್ಯಕ್ಕೆ ಕ್ಷೇತ್ರಿ ಭೂಪಾಲರ ಪದನಿ ಬಗೆ ಬಲಭದ್ರ ದೇವ ಭಲೆ ಭಲೆ ಸಾಧ್ಯಕ್ಕೆ ಕ್ಷೇತ್ರಿ ಭೂಪಾಲರ ಪದನಿ ಬಗೆ ಬೆದರಿ ಓರ್ವರು ಮನದೊಳಗೆ ಈಗ ಬಲಭದ್ರ ದೇವ ಭಲೆ ಭಲೆ ಬೆದರೆ ಓರ್ವರು ಮನದೊಳಗೆ ಈಗ ಭೋಪಾಲ ಪೆವೆಲ ಸೈ ಭೋಪಾಲ ಪೆವೆಲ ಸೈ ಭೋಪಾಲ ಪೆವೆಲ ಸೈ ಬಲಭದ್ರ ದೇವ ಸಾಧ್ಯಕ್ಕೆ ಈ ನಿಮ್ಮ ಪರಾಕ್ರಮಕ್ಕೆ ಯಾರು ತಾನೇ ಸರಿಸಾಟಿ ಇರುವರು ಬಲಭದ್ರ ದೇವ. ಈ ನಿಮ್ಮ ನಾಮಾಂಕಿತವನ್ನು ಕೇಳಿದೊಡನೆ ಯಕ್ಷ ಕಿನ್ನರ ಕಿಂಗ್ ಪುರುಷರ ಸಹ ಭಯಪಟ್ಟಿ ಓಡುವರು. ಮತ್ತೇನ ಪಡೆಯ ಬಲಭದ್ರ ದೇವ. ಭಲೆ ಭಲೆ ಸಾತ್ವಿಕಿ ನಿನ್ನ ಶೌರ್ಯವನ್ನು ಕೇಳಿ ನಾನು ಆನಂದಭರಿತನಾದೆನು. ಇನ್ನು ನಿನ್ನ ಪೀಠವನ್ನು ಅಲಂಕರಿಸು. ಆವುದು ಬಲಭದ್ರ ದೇವ. ಅಕ್ರೂರ ಬಲಭದ್ರ ದೇವ ನಿನ್ನ ಸಾಹಸವನ್ನು ಯಾವ ರೀತಿಯಲ್ಲಿ ಇಟ್ಟಿರುವೆ ಅದನ್ನು ತಿಳಿಸುವ ನಾವು. ಅಪ್ಪಣೆ ಬಲಭದ್ರ ದೇವ. ಕಡಿದು ತಲೆಯನ್ನು ಕೊಡವೆಯಲ್ಲಿರಿಸಿ ಕಡಿದು ತಲೆಯನ್ನು ಕೊಡವೆಯಲ್ಲಿರಿಸಿ ಕನಕರದಿಂದಲೇ ಕುಡಿದುಕೊಂಡರು. ಭಲೆ ಭಲೆ ಅಕ್ರೂರ ಕನಕರದಿಂದಲೇ ಕುಡಿದುಕೊಂಡರು. ಅದಮರ ಚಿರವನ್ನು ಮುದಗೊಳಿಸಿ ಭಲೆ ಭಲೆ ಅದಮರ ಚಿರವನ್ನು ಮುದಗೊಳಿಸಿ ಕಡಿದು ಪಡೆಯನ್ನು ಚೆಂಡಾಡುವನ್ನು ಕಡಿದು ಪಡೆಯನ್ನು ಚೆಂಡಾಡುವನ್ನು ಕಡಿದು ಪಡೆಯನ್ನು ಚೆಂಡಾಡುವನ್ನು ಚೆಂಡಾಡುವನ್ನು ಚೆಂಡಾಡುವನ್ನು. ಬಲಭದ್ರ ದೇವ ಅಕ್ರೂರ ಈ ತ್ರಿಭುವನದಲ್ಲಿ ನಿಮ್ಮ ವೀರ ನಾಮಾಂಕಿತವನ್ನು ಕೇಳಿದೊಡನೆ ಸುರ ನರಾತ್ರಿಗಳೆಲ್ಲರೂ ಹಿಮ್ಮೆಟ್ಟಿ ಓಡುತ್ತಿರುವರು. ಮತ್ತೇನಪ್ಪಣೆ. ಭಲೆ ಭಲೆ ನಿಮ್ಮಂತ ವೀರ ಪರಾಕ್ರಮಿಗಳು ಈ ನನ್ನ ಮಧುರ ರಾಜ್ಯದಲ್ಲಿರುವಾಗ ನನಗೆ ಭಯವೆಂದರೇನು? ಅಕ್ರೂರ ಸಾಧಕಿ ನೀವಿನ್ನು ನಿಮ್ಮ ನಿಮ್ಮ ಕಾರ್ಯಗಳಿಗೆ ಹೊರಡಿರಿ. ಆಗಬಹುದು ಬಲಭದ್ರ ದೇವ. ದೇವತೆಯನ್ನು ಬರಮಾಡಿ ಪ್ರಾಣೇಶ್ವರ, ಈ ದಿವಸ ಇಷ್ಟೊಂದು ನಗುಮುಖದಿಂದ ನನ್ನನ್ನು ಬರಮಾಡಿದ ಕಾರಣವಾದರೂ ಏನು ಸ್ವಾಮಿ? ರೇವತಿ, ಎಂದೂ ಇಲ್ಲದ ನನಗೆ ಈ ದಿನ ಬಹಳ ಆನಂದ ಉಂಟಾಗಿರುವುದು ರೇವತಿ. ಈ ನಿನ್ನ ಮುದ್ದಾದ ಮುಖ
ನಿನ್ನ ಹಂದವಾದ ದೇಹವನ್ನು ನೋಡಿ ನನಗೆ ವ್ಯಾಮೋಹ ಉಂಟಾಗಿರುವುದು ರೇವತಿ. ಪ್ರಾಣೇಶ್ವರ, ಈ ನಿಮ್ಮ ಪ್ರೀತಿ ಮಾತುಗಳನ್ನು ಕೇಳಿ ನಿಮ್ಮಂತಹ ಪರಾಕ್ರಮಶಾಲಿಯನ್ನು ಪಡೆದ ನಾನಲ್ಲೇ ಇದನ್ನು ಸ್ವಾಮಿ. ರೇವತಿ, ಈ ನನ್ನ ಪರಾಕ್ರಮಕ್ಕೆ ಸರಿಸಾಟಿಯಾಗಬಲ್ಲ ವೀರರು ಈ ತ್ರಿಭುವನದಲ್ಲಿ ಅದ್ಯಾರು ತಾನೇ ಇರುವುದು ರೇವತಿ? ಹೌದು ಸ್ವಾಮಿ. ಬಾರೇ ಓ ಚೆಲುವೆ, ಬಾರೇ ಓ ಚೆಲುವೆ, ನಿನ್ನಂದ ಚಂದ ಮಧುರಂಗ, ನಿನ್ವಲವು ಗೆಲವು ಮನಕಾನಂದ, ಬಾರೇ ಓ ಚೆಲುವೆ. ನಾರಿ ಶೃಂಗಾರಿ ವಾಹಿನಿಯೇ, ನಾರಿ ಶೃಂಗಾರಿ ವಾಹಿನಿಯೇ, ಮಧುರ ಮಂದರ ಮೋಹಿನಿಯೇ, ಮಧುರ ಮಂದರ ಮೋಹಿನಿಯೇ, ವಿನೋದವ ತೋರೆ ಉಲ್ಲಾಸವ ಬೀರೆ, ವಿನೋದವ ತೋರೆ ಉಲ್ಲಾಸವ ಬೀರೆ, ಕಲರಾಣಿ ಮನರಾಣಿ ಚಿಂತಾಮಣಿ. ಅದೇ ಬಯಸಿ ಬಾರೇ ಓ ಚೆಲುವೆ, ಬಾರೇ ಓ ಚೆಲುವೆ, ನಿನ್ನಂದ ಚಂದ ಮಧುರಂಗ, ನಿನ್ವಲವು ಗೆಲವು ಮನಕಾನಂದ, ಬಾರೇ ಓ ಚೆಲುವೆ. ಬಾರೆನ್ನ ಚೆಲುವ ಸೇರೆನ್ನ ಬಲವ, ಕ್ಷಣವೊಂದು ಯುಗವಾಗಿದೆ, ಹಾಡೋಣ ಬಾರ ಆಕಾಶ ತಾರ, ಓ ಮನಸ್ಸು ಒಂದಾಗಿದೆ. ಹಿಂದೆಂಗೋ ಏನು ಹೊಸದಾಗಿದೆ, ಯೌವನದ ದ್ವಾರಕ್ಕೆ ತೂಗಾಡಿದೆ. ಹಿಂದೆಂಗೋ ಏನು ಹೊಸದಾಗಿದೆ, ಯೌವನದ ದ್ವಾರಕ್ಕೆ ತೂಗಾಡಿದೆ. ಈ ರಾತ್ರಿಯೆಲ್ಲ ಒಲವಾಗಿದೆ. ಸ್ವಾಮಿ, ಈ ರಾತ್ರಿ ನನ್ನ ಒಲವಾಗಿದೆ. ಪ್ರಾಣೇಶ್ವರ, ಬಯಸಿ ಸ್ವಾಮಿ, ಬೆರೆಯೋಣ ಬಾರ. ಸ್ವಾಮಿ, ಬಯಸಿ ನಗಬಾರದು ಪ್ರಾಣೇಶ್ವರ. ಬಾರನ್ನ ಚೆಲುವ ಸೇರೆನ್ನ ಬಲವ, ಯುಗವೊಂದು ಕ್ಷಣವಾಗಿದೆ, ಆಡೋಣ ಬಾರ ಆಕಾಶ ತಾರ, ಮನಸ್ಸು ಒಂದಾಗಿದೆ.
ನಮಗೆ ಯಾರು ವೈರಿಗಳಿಲ್ಲವೆಂದು ನನಗೆ ಚಿಂತೆಯಾಗುತ್ತಿರದು ಪ್ರಾಣೇಶ್ವರ. ರೇವತಿ, ನಾನು ಯುದ್ಧ ಮಾಡಬೇಕೆಂದು ಬಹಳ ದಿನಗಳಿಂದಲೂ ಕಾದರಿಸುತ್ತಿರುವೆನು. ಆದರೆ ಈ ದಿನ ನನಗೆ ಸರಿಸಾಟಿಯಾಗಬಲ್ಲ ವೀರರು ಒಬ್ಬರಾದರೂ ದೊರಕಲಿಲ್ಲವಲ್ಲ ಪ್ರೇಯಸಿ. ಪ್ರಾಣೇಶ್ವರ, ನಿಮ್ಮ ಪರಾಕ್ರಮವನ್ನು ತಿಳಿದು ದೇವಾನುದೇವತೆಗಳು ಎಲ್ಲೆಲ್ಲಿ ಅಡಗಿರೋರೋ ನಾ ಕಾಣೆ ಪ್ರಾಣೇಶ್ವರ. ರೇವತಿ, ನನ್ನ ಪರಾಕ್ರಮವನ್ನು ಕೇಳಿದ ಮಾತ್ರವೇ ಸುರದೇವತೆಗಳೇ ಗಡಗಡನೆ ನಡುಗಿ ಹಿಮ್ಮೆಟ್ಟಿ ಓಡಿ ಹೋಗುತ್ತಿರುವರು. ಆದರೆ ಈ ದಿನ ನನಗೆ ಸರಿಸಾಟಿಯಾಗಬಲ್ಲ ವೀರರು ಒಬ್ಬರಾದರೂ ದೊರಕಲಿಲ್ಲವಲ್ಲ ಪ್ರೇಯಸಿ. ನೋಡಿ ಸ್ವಾಮಿ, ನಾವು ಮಾತನಾಡದಂತೆ ಅದೋ ನೋಡಿ ನಾರದ ಮಾತರು ಇತ್ತಲೇ ಬರುತ್ತಿರುವರು. ಬರಲಿ ಬರಲಿ, ಬಹಳ ಸಂತೋಷ. ಬಲಭದ್ರ, ನಿನಗೆ ಶುಭ ಉಂಟಾಗಲಿ. ನಾರದರಿ. ಬಲಭದ್ರ. ಪೂಜ್ಯರೇ, ಇದೋ ನಮಸ್ಕರಿಸುವೆವು. ಅಮ್ಮ, ನಿನಗೆ ಶುಭ ಉಂಟಾಗಲಿ. ರೇವತಿ, ಸ್ವಲ್ಪ ಮಧುಪಾನವನ್ನು ತರುವಳಾಗು. ಹಾಗೆ ಆಗಲಿ ಸ್ವಾಮಿ. ಪ್ರಾಣೇಶ್ವರ, ಇದೋ ನೋಡಿ ಸ್ವಾಮಿ, ಮಧುಪಾನವನ್ನು ತಂದಿರನು, ತೆಗೆದುಕೊಳ್ಳಿ ಪ್ರಾಣೇಶ್ವರ. ರೇವತಿ, ಸ್ವಾಮಿ, ಇನ್ನೂ ಸ್ವಲ್ಪ ಕೊಡುವಳಾಗು. ಹಾಗೆ ಆಗಲಿ ಪ್ರಾಣೇಶ್ವರ, ತೆಗೆದುಕೊಳ್ಳಿ. ಪೂಜ್ಯರೇ. ರೇವತಿ, ಈಗ ನನ್ನ ಮನಸ್ಸಿಗೆ ಬಹಳ ಆನಂದ ಉಂಟಾಯಿತು. ನಾರದರು ಬಹಳ ದೂರದಿಂದ ಆಯಾಸಪಟ್ಟು ಬಂದಿರುವರು. ಹೌದು ಸ್ವಾಮಿ. ಅವರಿಗೂ ಸ್ವಲ್ಪ ಕೊಡುವಳಾಗು. ನಾರಾಯಣ ನಾರಾಯಣ. ಪೂಜ್ಯರೇ, ಅಮ್ಮ, ತೆಗೆದುಕೊಳ್ಳಿ. ನೀವು ಸಹ ಮಧುಪಾನವನ್ನು ಸೇವಿಸರಾಗಿ. ಅಮ್ಮ, ನಾನು ಮಧುಪಾನವನ್ನು ಸೇವಿಸುವುದಿಲ್ಲ ತಾಯಿ. ನಾರಾಯಣ ನಾರಾಯಣ. ನಾರದರೇ. ಬಲಭದ್ರ. ಮಧುವಿದು ಮಧುರ, ಮಧುವಿದು ಮಧುರ, ಹರದಿ ಸೇವಿಸು ನಾರದ ಮುನಿಯೇ. ನಾರಾಯಣ ನಾರಾಯಣ. ಇನ್ನೂ ಸ್ವಲ್ಪ ಸೇವಿಸಲಾಗು. ಹರದಿ ಸೇವಿಸು ನಾರದ ಮುನಿಯೇ. ಮಧುವಿದು ಮಧುರ. ನಾರದರೇ, ಮಧುವಿದು ಮಧುರ, ಮಧು ಮಧುಪಾನ. ಸುರಕುಲರಂಜಿನಿ ತರುವುದು ಮನಕ್ಕೆ. ನಾರದರೇ, ನಾರಾಯಣ ನಾರಾಯಣ. ಸುರಕುಲರಂಜಿನಿ ತರುವುದು ಮನಕ್ಕೆ. ಪರಮ ಸಂತೋಷವು ಇರುವುದು ನೋಡೆ. ನಾರದರೇ. ಬಲಭದ್ರ. ಪರಮ ಸಂತೋಷವು ಇರುವುದು ನೋಡೆ. ಮಧುವಿದು ಮಧುರ. ತಾಯಿ. ನಾರದರೇ, ಮಧುವಿದು ಮಧುರ, ಮಧು ಮಧುಪಾನ. ನಾರಾಯಣ ನಾರಾಯಣ. ನಾರದರೇ, ಬಲಭದ್ರ. ಮಧುಪಾನವು ಹೇಗಿರುವುದು? ಬಹಳ ಚೆನ್ನಾಗಿರುವುದಯ್ಯ. ನಾರದರೇ, ಬಲಭದ್ರ. ಅದು ಹಾಗಿರಲಿ. ನೀವುಗಳು ತ್ರಿಲೋಕ ಸಂಚಾರಿಗಳು. ನಾರಾಯಣ. ಯಾವ ಯಾವ ಲೋಕದಲ್ಲಿ ಏನು ವಿಚಾರವು ನಡೆದಿರುವುದು ಅದನ್ನು ತಿಳಿಸುರಾಗಿ ಪೂಜ್ಯರೇ. ಬಲಭದ್ರ, ನಾನಾದರೂ ಸಕಲ ಲೋಕಗಳನ್ನು ಸಂಚರಿಸಿಕೊಂಡು ಬಂದರನು. ಆದರೆ ನಿನ್ನ ಹಟ್ಟಹಾಸ ಶೌರ್ಯವು ದಶ ದಿಕ್ಕುಗಳಲ್ಲಿಯೂ ಹೊಗಳುತ್ತಿರುವರು ಬಲಭದ್ರ. ನಾರಾಯಣ ನಾರಾಯಣ. ನಾರದರೇ, ಬಲಭದ್ರ. ಈ ತ್ರಿಭುವನದಲ್ಲಿ ನನ್ನ ಪರಾಕ್ರಮಕ್ಕೆ ಸರಿಸಾಟಿಯಾಗ ನಿಲ್ಲಬಲ್ಲ ವೀರರನ್ನು ಎಲ್ಲಿಯಾದರೂ ನೋಡಿಕೊಂಡು ಬಂದಿರುವರ ನಾರದರೇ? ನಾರಾಯಣ ನಾರಾಯಣ. ನಿಮಗೆ ಯಾವ ತಕ್ಕ ವೈರಿಗಳಿಲ್ಲ ಎಂದು ಹೇಳುತ್ತಿರಲ್ಲ. ಈಗ ನೋಡಿ ಸ್ವಾಮಿ, ನಾರದರು ಸಹ ಬಂದಿರೋರು. ಅವರ ಮೇಲೆ ತೋರಿಸಿ ನಿಮ್ಮ ಪರಾಕ್ರಮವನ್ನು. ನಾರಾಯಣ. ನಾರದರೇ. ಅಮ್ಮ ರೇವತಿ, ಇದೇನು ತಾಯಿ ಈ ರೀತಿ ಹೇಳ್ತಿರುವೆ? ಈ ಬಡನಾರನಾದರೂ ಯುದ್ಧ ಮಾಡುವ ಸಾಮರ್ಥ್ಯ ಹೊಂದಿರುವನೇ ತಾಯಿ. ನಾರಾಯಣ ನಾರಾಯಣ. ನಾರದರೇ, ಅಲಗರ ನನ್ನ ಪರಾಕ್ರಮವನ್ನು ಕೇಳಿದ ಮಾತ್ರವೇ ಆ ಪರಮೇಶ್ವರನೇ ನಾರಾಯಣ. ಗಡಗಡನೆ ನಂಬಿ ಹಿಮ್ಮೆಟ್ಟಿ ಓಡಿ ಹೋಗುತ್ತಿರುವನನ್ನು
ಇದರಲ್ಲಿ ನಿಮ್ಮ ಸಂದೇಹವೇನು ನಾರದರೆ? ನಾರಾಯಣ ನಾರಾಯಣ, ಸಂದೇಹವೇನೂ ಇಲ್ಲ ಬಲಭದ್ರ. ಶಂಕರನು ಓಡಿ ಹೋಗುವುದೇನು? ನಿನ್ನ ಹೆಸರನ್ನು ಕೇಳಿದ ಮಾತ್ರವೇ ಸದಾ ನಿನ್ನಲ್ಲಿ ಕಿಂಕರನಾಗಿ ಇರುವನು ಬಲಭದ್ರ. ನಾರಾಯಣ ಧರೆಯಳು ಸರಿ ಸಮರಾರಿಹರು, ಈ ಧರೆಯಳು ಸರಿ ಸಮರಾರಿಹರು, ಈ ಧರೆಯಳು ಸರಿ ಸಮರಾರಿಹರು. ನಾರದರೆ ಧರೆಯಳು ಸರಿ ಸಮರಾರಿಹರು, ಈ ಧರೆಯಳು ಸರಿ ಸಮರಾರಿಹರು, ಈ ಧರೆಯಳು ಸರಿ ಸಮರಾರಿಹರು. ನಾರದರೆ ಬಲಭದ್ರ ನಾರಾಯಣ ನಾರಾಯಣ ಹೃದಯಿಸುವೆ ನರಸುರಾದಿಗಳ, ಹೃದಯಿಸುವೆ ನರಸುರಾದಿಗಳ ಘೋರ ಯುದ್ಧಕ್ಕೆ ಸೂರ ಮಾಡುವೆ, ಘೋರ ಯುದ್ಧಕ್ಕೆ ಸೂರ ಮಾಡುವೆ. ಹಲಮರ ಮದವನ್ನು ಅಡಗಿಸಿ ಬರದೊಳು, ಹಲಮರ ಮದವನ್ನು ಅಡಗಿಸಿ ಬರದೊಳು. ಧರೆಯಳು ಸರಿ ಸಮರಾರಿಹರು, ಈ ಧರೆಯಳು ಸರಿ ಸಮರಾರಿಹರು, ಧರೆಯಳು ಸರಿ ಸಮರಾರಿಹರು. ಯಾರಿಹರು ಯಾರಿಹರು? ನಾರದರೆ ಅಲದರ ನನ್ನ ಪರಾಕ್ರಮವನ್ನು ಕೇಳಿದ ಮಾತ್ರವೇ ಆ ಸುರ ದೇವತೆಗಳೇ ಹೆದರಿ ಹಿಮ್ಮೆಟ್ಟಿ ಓಡಿ ಹೋಗುತ್ತಿರುವರು. ಇನ್ನು ಆ ಬಡ ಇಂದ್ರಾದಿಗಳು ನನಗೆ ಸರಿಸಾಟಿ ಆಗಬಲ್ಲರೇ? ನಾರಾಯಣ ನಾರಾಯಣ. ಅಲದರ ಇಂದ್ರಾದಿ ದೇವತೆಗಳು ನಿನ್ನ ಜಂಬದ ಮಾತಿಗೆ ಯಾರು ಹೆದರತಕ್ಕವರಿಲ್ಲ. ಬರೀ ಜಂಬದ ಮಾತುಗಳನ್ನಾಡಿ ಹೇಗೆ ಬಾಯಾರಿಸಿಕೊಳ್ಳಿವೆ? ಸಾಕು ಮಾಡು ನಿನ್ನ ಪೌರುಷವನ್ನ. ನಿನ್ನ ಎದೆಯನ್ನು ಮೆಟ್ಟಿ ನಿಲ್ಲುವಂತಹ ಶೂರರು ಈ ಲೋಕದಲ್ಲಿ ಎಷ್ಟೋ ಜನರಿರುವರು. ಸಾಕು ಮಾಡು ನಿನ್ನ ಪೌರುಷವನ್ನ. ನಾರಾಯಣ ನಾರಾಯಣ. ಅಲ್ಲವೋ ಬಡನಾರದ, ಏನು ಹೇಳಿದೆ? ಈ ತ್ರಿಭುವನದಲ್ಲಿ ನನ್ನ ಎಲೆಯನ್ನು ಮೆಟ್ಟಿ ನಿಲ್ಲುವಂತಹ ವೀರಾದಿ ವೀರರು ಇರುವರೆಂದು ಬೊಗಳುತ್ತಿರುವೆಯಲ್ಲ. ನೀನು ಎಂದಾದರೂ ಆಯುಧವನ್ನು ಹಿಡಿದು ನಾರಾಯಣ ಮಾಡಿದವನೇ. ಯುದ್ಧದ ವಿಚಾರವು ನಿನಗೆಲ್ಲಿ ತಿಳಿರುವುದು? ಸಾಕು ಮಾಡು ನಿನ್ನ ವಾಕ್ಯವನ್ನ. ನಾರಾಯಣ ನಾರಾಯಣ. ಬಲಭದ್ರ, ನಿನ್ನ ಗೊಡ್ಡು ಬೆದರಿಕೆಗೆ ಇಲ್ಲಿ ಯಾರೂ ಹೆದರದಕ್ಕವರಿಲ್ಲ. ಬರೀ ಜಂಬದ ಮಾತುಗಳನ್ನೇಕೆ ನನ್ನ ಮುಂದೆ ಹೊರತುಪಡಿಸುವೆ? ಸಾಕು ಮಾಡು ನಿನ್ನ ಪೌರುಷವನ್ನ. ಹೇ ನಂದಯ ಛೀ ಛೀ ನಾರದ ಮುನಿಯೇ, ಹೇ ನಂದಯ. ಹೇ ನಂದಯ ಛೀ ಛೀ ನಾರದ ಮುನಿಯೇ, ಹೇ ನಂದಯ. ಜ್ಞಾನವಿಲ್ಲದೆ ಹೀನ ನುಡಿಗಳ, ಜ್ಞಾನವಿಲ್ಲದೆ ಹೀನ ನುಡಿಗಳ, ಮಾನವಿಲ್ಲದೆ ಹೊಗಳುತ್ತಿರುವೆಯ, ಮಾನವಿಲ್ಲದೆ ಹೊಗಳುತ್ತಿರುವೆಯ. ಸೈರಿಸಲಾರನು ಮನದೊಳು ಈ ಪರೆ, ಸೈರಿಸಲಾರನು ಮನದೊಳು ಈ ಪರೆ. ಛೀ ಛೀ ನಾರದ ಮುನಿಯೇ, ಹೇ ನಂದಯ, ಹೇ ನಂದಯ, ಹೇ ನಂದಯ. ಹಲವೋ ಬಡನಾರದ, ನಾರಾಯಣ ಈ ನಾರಾಯಣ. ತ್ರಿಭುವನದಲ್ಲಿ ನನ್ನ ಎದೆಯನ್ನು ಮೆಟ್ಟಿ ನಿಲ್ಲುವಂತಹ ವೀರಾದಿ ವೀರರು ಇರುವರೆಂದು ಬೊಗಳುತ್ತಿರುವೆಯಲ್ಲ. ಅಂತಹ ವೀರರನ್ನು ಕರೆತಂದು ನನ್ನ ಎದುರಿನಲ್ಲಿ ಯುದ್ಧಕ್ಕೆ ನಿಲ್ಲಿಸುವವರೆಗೂ ಈ ನಿನ್ನ ವೀರೆಯನ್ನು ಕೊಡುವುದಿಲ್ಲ. ನಾರಾಯಣ ನಾರಾಯಣ. ಇದು ನನ್ನ ಪ್ರತಿಜ್ಞೆ. ನಾರಾಯಣ ನಾರಾಯಣ. ಬಲರಾಮ, ಒಳ್ಳೆಯ ಕಾರ್ಯವನ್ನೇ ಮಾಡಿರುವೆ. ನರಾಸುರನಲ್ಲಿ ನನ್ನನ್ನು ಜಯಿಸುವ ವೀರರು ಯಾರು ಇಲ್ಲವೆಂದು ನನ್ನ ಮುಂದೆ ತೊಡೆಯನ್ನೇ ತಟ್ಟಿ ಭುಜವನ್ನೇ ಹೊದರಿ ನನ್ನ ವೀಣೆಯನ್ನು ಕಿತ್ತುಕೊಂಡಿರುವೆಯಲ್ಲ. ಇನ್ನು ಮುಂದೆ ನಿನಗೆ ಸರಿ ಸಮಾನವಾದ ವೀರರನ್ನು ತಂದು ಯುದ್ಧಕ್ಕೆ ನಿಲ್ಲಿಸಿ ಅನಂತರ ನನ್ನ ವೀಣೆಯನ್ನು ತೆಗೆದುಕೊಂಡು ಹೋಗುವನು. ಮದಗರ್ವಿ ದಾರಿಯನ್ನು ಬಿಡು. ನಾರಾಯಣ, ಜಾಗ್ರತೆಯಿಂದ ತೆಗೆದುಕೊಂಡು ಬರಲಾಗು. ನಾರಾಯಣ ನಾರಾಯಣ. ರುಕ್ಮಿಣಿ ದೇವಿಯಾದರೂ ಧನಸ್ಸನ್ನು ಹಿಡಿದು ಯುದ್ಧವನ್ನು ಮಾಡುವುದಿಲ್ಲವೆಂದು ಪಂಥವನ್ನು ಮಾಡಿರುವಳು. ಶ್ರೀಕೃಷ್ಣ ಪರಮಾತ್ಮನಾದರೂ ಸ್ತ್ರೀ ಸಂಬಂಧವಾದ ಇತಿಹಾಸವನ್ನು ಹೇಳಬೇಕೆಂದು ಕೇಳಿರುವನು. ನಾರಾಯಣ ನಾರಾಯಣ. ನಾನು ಮಾಡುವ ಕುತಂತ್ರದಲ್ಲಿ ಶ್ರೀಕೃಷ್ಣನಿಗೆ ಇತಿಹಾಸವಾಗಬೇಕು.
ಆಗಬೇಕು. ಬಲರಾಮನ ಬಾಹುಬಲಗಳನ್ನು ಅರಗಿಸುವಂತಹ ಶೂರರನ್ನು ತಂದು ಯುದ್ಧಕ್ಕೆ ನಿಲ್ಲಿಸಬೇಕು. ನಾರಾಯಣ ನಾರಾಯಣ. ನಾನೀಗಲೇ ಕೃತವರ್ಮನ ಸ್ಥಾನಕ್ಕೆ ಹೋಗಿ ಮುಂದಿನ ಕಾರ್ಯವನ್ನು ಆಲೋಚಿಸಿ ಈ ನನ್ನ ಕಣ್ಣಾರೆ ನೋಡಿ ಸಂತೋಷ ಪಡುವನು. ನಾರಾಯಣ ನಾರಾಯಣ. ದಯ ತೋರು ನಾರಾಯಣ ಪಾವನ ಮೂರುತಿ ಲೋಲನ ದೇವ. ಪಾವನ ಮೂರುತಿ ಲೋಲನ ದೇವ. ದಯ ತೋರು ನಾರಾಯಣ ನಾರಾಯಣ ನಾರಾಯಣ. ಕೂರ್ಮನು ನಿನಗಾಗೆ ಕುಲಗಿರಿಯನು ಹೋದ. ಕೂರ್ಮನು ನಿನಗಾಗೆ ಕುಲಗಿರಿಯನು ಹೋದ. ಯುಗ ಯುಗದಲ್ಲಿ ಜನಿಸಿ ಧನುಜರ ಮರ್ದಿಸಿದ. ನಾರಾಯಣ ನಾರಾಯಣ. ಯುಗ ಯುಗದಲ್ಲಿ ಜನಿಸಿ ಧನುಜರ ಮರ್ದಿಸಿದ. ಮೋಹಿನಿ ವೇಷ ತಾಳಿ ಕಂಸಸೂರನ ಕೊಂದ. ಮೋಹಿನಿ ವೇಷ ತಾಳಿ ಕಂಸಸೂರನ ಕೊಂದ. ದಯ ತೋರು ನಾರಾಯಣ ಪಾವನ ಮೂರುತಿ ಲೋಲನ ದೇವ. ದಯ ತೋರು ನಾರಾಯಣ ನಾರಾಯಣ ನಾರಾಯಣ. ಮಂತ್ರಿ ಸೈನ್ಯಾಧೀಕ್ಷರೇ. ಮಹಾಪ್ರಭು ಮಹಾಪ್ರಭು. ಪೇಳೈ ಸಚಿವಾರ್ಯ ಕನ್ಯಾನೆ ವಿಳೆಯೋ ನಮ್ಮ ಕೇಳ್ಗೆಯೋ. ಪೇಳೈ ಮಂತ್ರಿ ಸೈನ್ಯಾಧೀಕ್ಷರೇ. ಮಹಾಪ್ರಭು ಪೇಳೈ ಸೈನ್ಯಾಧೀಕ್ಷಾನೆ ಪೇಳೈ. ಮಹಾಪ್ರಭು ಜೋತ ಸುತ್ತಲಿರುತ್ತಿಹ ಶತ್ರು ರಾಜರು. ಮಂತ್ರಿ ಸೈನ್ಯಾಧೀಕ್ಷ. ಮಹಾಪ್ರಭು ಸುತ್ತಲಿರುತ್ತಿಹ ಶತ್ರು ರಾಜರು ಕಪ್ಪ ಕಾಣಿಕೆ ತಂದೊಪ್ಪಿಸುವರೇ. ಪೇಳೈ ಸಚಿವಾರ್ಯ ಗಮ್ಯಾನೆ ವಿಳೆಯೋ ನಮ್ಮ ಏಳ್ಗೆಯೋ. ಪೇಳೈ ಮಂತ್ರಿ ಸೈನ್ಯಾಧೀಕ್ಷರೇ. ಮಹಾಪ್ರಭು ವಿಳೆಗಳೆಲ್ಲ ಮಳೆಗಳಾಗಿ. ಮಂತ್ರಿ ಸೈನ್ಯಾಧೀಕ್ಷ. ಮಹಾಪ್ರಭು ವಿಳೆಗಳೆಲ್ಲ ಮಳೆಗಳಾಗಿ ಪ್ರಜೆಗಳೆಲ್ಲರೂ ಸುಖದಿ ಬಾಳ್ವರೇ. ಪೇಳೈ ಸಚಿವಾರ್ಯ ಕನ್ಯಾನೆ ವಿಳೆಯೋ ನಮ್ಮ ಏಳ್ಗೆಯೋ. ಪೇಳೈ ಮಂತ್ರಿ ಸೈನ್ಯಾಧೀಕ್ಷ. ಮಂತ್ರಿ ಈ ನಮ್ಮ ರಾಜ್ಯದಲ್ಲಿ ಪ್ರಜೆಗಳೆಲ್ಲರೂ ಆ ನಮ್ಮ ಪರಮೇಶ್ವರನ ಕರುಣ ಕಟಾಕ್ಷದಿಂದ ದಿನನಿತ್ಯವೂ ಆ ನಮ್ಮ ಶ್ರೀಹರಿ ಧ್ಯಾನದಲ್ಲಿ ನಿರಂತರಾಗಿ ಬಾಳುತ್ತಿರುವರು ಇಲ್ಲವೋ ಅದನ್ನು ತಿಳಿಸುವಂತರಾಗು ಮಂತ್ರಿ. ಅಪ್ಪರೇ ಪ್ರಭು. अकेला जाना राजादार हो जाते. अकेला जाना राजादार
ಬಡಾದಿ ಮಕ್ಕಳೆಲ್ಲ ಸೇರಿ ದಿನವೂ ಯಾರೇ ಬಡಾದಿ ಮಕ್ಕಳೆಲ್ಲ ಸೇರಿ ದಿನವೂ ಯಾರೇ ಮಹಾಪ್ರಭು ಮಂತ್ರಿ ಒಡೆಯ ನಿಮ್ಮ ಆಜ್ಞೆಯಂತೆ ಒಡೆಯ ನಿಮ್ಮ ಆಜ್ಞೆಯಂತೆ ಬಿಡದೆ ಪೂಜಿಸುವನು ರಾಜ ರಾಜ ಮಹಾಪ್ರಭು ಮಂತ್ರಿ ತಮ್ಮ ರಾಜ್ಯದಲ್ಲೇ ಸತ್ಯವನ್ನು ಬಿಡದೆ ಧರ್ಮಪಾಲಕರಾಗಿ ಕೆಲವು ಶೋಧನೆಗಳಿಂದ ಶ್ರೀಹರಿಯ ಧ್ಯಾನದಲ್ಲಿ ಸುಖ ಸಂತೋಷವಾಗಿ ಮಾಡುತ್ತಿರುವರು ಮಹಾಪ್ರಭು. ಅಧ್ಯಯನಪ್ಪಣೆ ಬಲೈ ಬಹಳ ಸಂತೋಷ. ನಿನ್ನಂತ ಬುದ್ಧಿ ವಿಶಾಲವಾದ ಮಂತ್ರಿಯು ಈ ನಮ್ಮ ರಾಜ್ಯದಲ್ಲಿರುವಕ್ಕೆ ನಮ್ಮ ರಾಜ್ಯಕ್ಕೆ ಯಾವ ಕುಂದು ಕೊರತೆಯೂ ಬರಲಾರದು. ಮಂತ್ರಿ, ಈ ನಿನ್ನ ಪೀಠವನ್ನು ಮಹಾಪ್ರಭು. ಸೈನ್ಯಾಧೀಕ್ಷನೆ ಮಹಾಪ್ರಭು, ನಿನ್ನ ಅಧೀನದಲ್ಲಿರುವ ಸೈನ್ಯವನ್ನು ಯಾವ ರೀತಿಯಲ್ಲಿ ಅದನ್ನು ತಿಳಿಸುವಂತ ನಾವು ಅಪ್ಪಣೆ ಮಹಾಪ್ರಭು. ಚಂಡರಿಪು ಮಂಡಲಾಂಗಳ ಚಂಡರಿಪು ಮಂಡಲಾಂಗಳ ದಿಂಡು ತರಿದು ಉದಂಡದನದು ದಂಡು ಮಾಡುತ್ತ ಬರುವೆ. ಮಹಾಪ್ರಭು ಸೈನ್ಯಾಧೀಕ್ಷಣೆ ಕಂಡರರ ಸೈನ್ಯದಂತೆ ಬರದಿಂದವರ ಶಿರವ ಚೆಂಡಾಡುವೆ ಜವದಿ. ಮಹಾಪ್ರಭು ಸೈನ್ಯಾಧೀಕ್ಷಣೆ ನಮ್ಮ ಸೈನ್ಯ ಹೇಗಿರುವುದೆಂದರೆ ಪರ ರಾಜ್ಯದ ಸೈನ್ಯವು ಸಿಂಹವನ್ನು ಕಂಡ ಆನೆ ಯಾವ ರೀತಿ ಬೆದರಿ ಹಿಮ್ಮೆಟ್ಟಿ ಓಡುತ್ತಿರುವುದು ಅದರಂತೆ ನಮ್ಮ ಸೈನ್ಯವನ್ನು ಕಂಡ ಮಾತ್ರದಲ್ಲಿ ಪರ ರಾಜ್ಯದ ಸೈನ್ಯವು ಬೆದರಿ ಹಿಮ್ಮೆಟ್ಟಿ ಓಡುತ್ತಿರುವ ಮಹಾಪ್ರಭು. ಮತ್ತೇನಪ್ಪಣೆ ಭಲೈ ಬಹಳ ಸಂತೋಷ. ಪರಮ ದೋಷದೊಳು ನಾ ಅರುಸದಲ್ಲಿ ಪರಮ ದೋಷದೊಳು ನಾ ಮಂತ್ರಿ ಸೈನ್ಯಾಧೀಕ್ಷ ಪರಮ ದೋಷದೊಳು ನಾ ಅರುಸದಲ್ಲಿ ಪರಮ ದೋಷದೊಳು ನಾ ಮಂತ್ರಿ ಸೈನ್ಯಾಧೀಕ್ಷ ಎಳ್ಳು ಕೀರ್ತಿಯ ಗಳಿಸುತ್ತೆ ನಾವು ಮಂತ್ರಿ ಸೈನ್ಯಾಧೀಕ್ಷ ಮಹಾಪ್ರಭು. ಎಳ್ಳು ಕೀರ್ತಿಯ ಗಳಿಸುತ್ತೆ ನಾವು ಹರಿಯ ಕರುಣದಲ್ಲಿ ಬಾಳಿರಿಸುತ್ತದಳು ಮಂತ್ರಿ ಮಹಾಪ್ರಭು. ಹರಿಯ ಕರುಣದಲ್ಲಿ ಬಾಳಿರಿಸುತ್ತದಳು ಹರಿಯಂ ಸಿರಿಯಂ ನಲಗಿ ರಾಜ್ಯವ ಮಂತ್ರಿ ಹರಿಯಂ ಸಿರಿಯಂ ನಲಗಿ ರಾಜ್ಯವ ಪರಮ ದೋಷದೊಳು ನಾ ಅರುಸದಲ್ಲಿ ಪರಮ ದೋಷದೊಳು ನಾ. ಬಲೈ ಬಹಳ ಸಂತೋಷ. ನಿಮ್ಮಂತ ಮಂತ್ರಿ ಸೈನ್ಯಾಧೀಕ್ಷನು ಈ ನನ್ನ ರಾಜ್ಯದಲ್ಲಿರುವಕ್ಕೆ ನನ್ನ ರಾಜ್ಯಕ್ಕೆ ಯಾವ ಭಯವೆಂದರೇನು ಸೈನ್ಯಾಧೀಕ್ಷನೇ ಮಹಾಪ್ರಭು. ಈ ನಿನ್ನ ಸೈನ್ಯವನ್ನು ಸಂದೈಸಕ್ಕೆ ಹೊರಡುವನಾಗು ಅಪ್ಪಣೆ ಮಹಾಪ್ರಭು. ಮಂತ್ರಿ ಮಹಾಪ್ರಭು, ನನಗೆ ಸಕಲ ಐಶ್ವರ್ಯವೂ ಸಹ ಇದ್ದರೂ ನನ್ನ ಮನಸ್ಸಿನಲ್ಲಿ ಏನೋ ಒಂದು ಚಿಂತೆಯು ಬಾಧಿಸುತ್ತಿರುವುದಲ್ಲ ಮಂತ್ರಿ. ಇದಕ್ಕೆ ಕಾರಣ ಏನಿರ್ಬೋದು ಮಂತ್ರಿ? ಅಂತ ವಿಚಾರಗಳು ಕಂಡು ಬಂದಲ್ಲಿ ಮಂತ್ರಿ ನಿಮ್ಮ ಮಹಾರಾಣಿಯವರಿಗೆ ಮಂತ್ರಿ, ಈ ಜಗತ್ತಿನಲ್ಲಿ ಮಾನವರು ನನ್ನನ್ನು ಮಕ್ಕಳಿಲ್ಲದ ಬಂಜೆ ಎಂದು ಹೇಳುತ್ತಿರುವರು. ಆದ್ದರಿಂದ ಈ ವಿಚಾರದಲ್ಲಿ ನಿನ್ನ ಅಭಿಪ್ರಾಯವೇನು ಮಂತ್ರಿ? ಮಹಾರಾಣಿಯವರನ್ನು ಕರೆಸಿ ಕೇಳಿದರೆ ಅದಕ್ಕೆ ತಕ್ಕ ಉತ್ತರವು ದೊರಕಬಹುದು ಮಹಾಪ್ರಭು. ಮಂತ್ರಿ, ಹಾಗೆ ಆಗಲಿ, ನಡಿ ಮಂತ್ರಿ, ಹೋಗೋಣ.
ನಿನ್ನ ಕಂದನ ಅನುದಿನ ಅನುಕ್ಷಣ ಅನುದಿನ ಅನುಕ್ಷಣ. ಸಖಿ, ಈ ವನವನ್ನು ನೋಡಿದೆಯಾ? ಆ ಪುಷ್ಪಗಳು, ಮರದ ಮಲ್ಲಿಗೆ, ಜಾಜಿ ಸಂಪಿಗೆ, ಆಹಾ, ಇದನ್ನು ನೋಡಿದ್ರೆ ಎಷ್ಟೊಂದು ಸುಂದರವಾಗಿರುತ್ತಲ್ಲವೇ? ಹೌದು ರಾಜಕುಮಾರಿ, ಈ ಉದ್ಯಾನ ನೋಡಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಗುತ್ತದೆ. ಅಲ್ಲಿ ಕಾಣುತ್ತಿರುವ ಮಲ್ಲಿಗೆ, ಸಂಪಿಗೆ, ಜಾಜಿ ಹೂಗಳನ್ನು ನೋಡಿ ನನ್ನ ಮನಸ್ಸಿಗೆ ಸಂತೋಷವಾಗುತ್ತಿರುವುದು. ಸಖಿ, ಅದೋ ನೋಡು, ಆ ಪ್ರಾಣಿಗಳು ತಮ್ಮ ಮರಿಗಳೊಡನೆ ಎಷ್ಟು ಪ್ರೇಮದಿಂದ ಕಾಲನ್ನು ಕಳೆದುದು. ಆ ಪರಮಾತ್ಮನು ನನಗೊಂದು ಪುತ್ರ ಸಂತಾನ ಕೊಡದೆ ಬಂಜತನವನ್ನು ನೀಡಿರುವನು. ನಾನು ಜೀವಿಸಿದ್ದು ಇದರಲ್ಲಿ ಪ್ರಯೋಜನವಾದರೂ ಏನು? ರಾಜಕುಮಾರಿ, ಅಷ್ಟಕ್ಕೇಕೆ ತಾನೇ ಚಿಂತಿಸುವುದು? ಆ ಪರಮಾತ್ಮನು ಕರುಣೆಯಿಂದ ನಿಮಗೆ ಸಂತಾನ ಪ್ರಾಪ್ತಿಯಾಗುವುದು, ಚಿಂತಿಸಬೇಡಿ. ಸಖಿ, ಅದೋ ನನ್ನ ಪ್ರಾಣೇಶ್ವರು ಬರುತ್ತಿರೋರು, ನೀನು ಸ್ವಲ್ಪ ಮರೆಯಾಗು. ಹಾಗೆ ಆಗಲಿ ರಾಜಕುಮಾರಿ. ಸತ್ಯವತಿ, ನಿನಗೆ ಮಂಗಳವಾಗಲಿ ಮೇಲಕ್ಕೆ ಹೇಳಿದ್ದೇವೆ. ಪ್ರಾಣೇಶ್ವರ, ಇದೇನಿದು? ತಾವರೆ ಕಮಲದಂತೆ ಅರಳುತ್ತಿದ್ದ ನಿಮ್ಮ ಮಗವು ಈ ದಿನ ಈ ರೀತಿ ಮಾಡಲು ಕಾರಣವೇನು ಸ್ವಾಮಿ? ಸತ್ಯವತಿ, ನಾನು ಏನೆಂಬುದಾಗಿ ಹೇಳಲಿದ್ದೇವೆ. ಅಪೃತಸ್ಥಂ ಗತರ್ನಾಸ್ತಿ ಸರ್ವ ನೈವೋಥ ಎಂದ ಹಾಗೆ ಮಕ್ಕಳಿಲ್ಲದ ನಾವು ಈ ದೊರೆಯಲ್ಲಿ ಜೀವಿಸುವ ಬಗೆಯಾದರೂ ಹೇಗೆ ದೇವಿ? ಹೌದು ಪ್ರಾಣೇಶ್ವರ, ಅಪುತ್ರ ಸಂತಾನದಿಂದ ಬಂಜತನಿಂದ ನಾವು ಈ ರೀತಿ ಚಿಂತಿಸುತ್ತಿರುವರು. ಪ್ರಾಣೇಶ್ವರ ದೇವಿ, ನಮ್ಮ ಕುಲಗುರುಗಳಾದ ಗರ್ಗಿಸಿ ಮಹರ್ಷಿಯನ್ನು ಕರೆಸಿ ಇದಕ್ಕೆ ಒಂದು ಪರಿಹಾರವನ್ನು ತಿಳಿದುಕೊಳ್ಳೋಣವೇ? ದೇವಿ, ಸತ್ಯವತಿ, ಸಮಯಕ್ಕೆ ತಕ್ಕ ಆಲೋಚನೆಯನ್ನೇ ಮಾಡಿರುವೆ. ನಡಿ, ನಮ್ಮ ಕುಲಗುರುಗಳಾದ ಗಾರ್ಗಿ ಮಹರ್ಷಿ ಬಳಿಗೆ ಹೋಗಿ ಅವರಿಂದ ಆಶೀರ್ವಾದವನ್ನು ಪಡೆಯೋಣ. ನಡಿ. ಹಾಗೆ ಆಗಲಿ ಸ್ವಾಮಿ. ಬಾರೆ ಪಾಪಿ, ನಿನ್ನಂದಕ್ಕೆ ಸೋತೆನು ನಾ. ಬಾರೆ ಪಾಪ್ರಿಯೇ ಪ್ರಿಯೇ, ಬಾರೆ ಪಾಪ್ರಿಯೇ, ನಿನ್ನಂದಕ್ಕೆ ಸೋತೆನು ನಾ. ಬಾರೆ ಪಾಪ್ರಿಯೇ ಪ್ರಿಯೇ, ನಿನ್ನ ರೂಪ ನೋಡಿ ನಾನು ಮನಸೋತು ಬಂದೆನೋ ಪ್ರಿಯೆ. ನಿನ್ನ ರೂಪ ನೋಡಿ ನಾನು ಮನಸೋತು ಬಂದೆನೋ. ನಿನ್ನಂದ ಚಂದದಿಂದ ಕೂಡಿ ನಲಿಯುವ ಬಾರೆ ಬಾಪಿಯೇ. ರಾಗದಲ್ಲಿ ಅನುರಾಗದಲ್ಲಿ ರಾಗದಲ್ಲಿ ಅನುರಾಗದಲ್ಲಿ ನಾವಾಡುವ ಬಾರೆ. ಜೀವನದ ಸುಖ ಕಳೆಯೋಣ ಬಾರೆ. ಬಾರೆ ಬಾಪಿಯೇ, ನಿನ್ನಂದಕ್ಕೆ ಸೋತೆನು ನಾ. ಬಾರೆ ಬಾಪಿಯೇ, ಬಾರೆ ಬಾಪಿಯೇ, ಬಾರೆ ಬಾಪಿಯೇ. ಬಾರೋ ಬಾ ಪ್ರಿಯ, ಆನಂದದಿ ನಲಿಯುವ ನಾವು. ಬಾರೋ ಬಾ ಪ್ರಿಯ. ಬಾರೋ ಬಾ ಪ್ರಿಯ, ಆನಂದದಿ ನಲಿಯುವ ನಾವು. ಬಾರೋ ಬಾ ಪ್ರಿಯ. ರಾಗ
ದೇವಿ ನಡೀರಿ ಯಾರಲ್ಲಿ ನಮ್ಮ ಅರಮನೆ ಗಾರ್ಗಿ ಮಹರ್ಷಿಯನ್ನು ಬರಮಾಡಿ, ನಮ್ಮ ಗುರುಗಳಾದ ಗಾರ್ಗಿ ಮಹರ್ಷಿಯನ್ನು ಬರಮಾಡಿ. ಚಂದ್ರಚೂಡೋದರ ಶಿವ ಶಂಕರ ಶಂಭೋ ಮಹಾದೇವ. ಚಂದ್ರಚೂಡೋದರ ಶಿವ ಶಂಕರ ಗಿರಿಜೇಶ ಇಂದ್ರೇಶ ಸರ್ವೇಶ ಚಂದ್ರಚೂಡೋದರ ಶಿವ ಶಂಕರ ಗಜರಂಜಕ ಗಜ ಧರ್ಮಾಂಬರ ಅಜ ಗಜರಂಜಕ ಗಜ ಧರ್ಮಾಂಬರ ತ್ರಿಜಗ ವಂದಿತನೆ ಚಿನ್ಮಯ ರೂಪ ಶಂಭೋ ಮಹಾದೇವ. ತ್ರಿಜಗ ವಂದಿತನೆ ಚಂದ್ರಚೂಡೋದರ ಶಿವ ಶಂಕರ. ದುಂಡಮಾಲದರ ಚಂಡ ದೈತರ ಅಖಂಡೇಶ್ವರ ಮಂಡಲ ರೂಪ ಶಂಭೋ ಮಹಾದೇವ. ರುಂಡಮಾಲದರ ಚಂಡ ದೈತರ ಅಖಂಡೇಶ್ವರ ಮಂಡಲ ರೂಪ ಪರದಲಡ ಮುರುಗಾತ್ರ ಅಳ್ಳ ಮೃಂಗ ಪರದಲಡ ಮುರುಗಾತ್ರ ಅಳ್ಳ ಮೃಂಗ ಹರ ಪರವರ ಶಶಿಧರ ಶಂಕರ ಚಂದ್ರಚೂಡೋದರ ಶಿವ ಶಂಕರ ಶಿವ ಶಂಕರ ಶಿವ ಶಂಕರ. ಗುರುದೇವರ ಪಾದಕ್ಕೆ ನಮಸ್ಕರಿಸುವಿರಿ. ರಾಜದಂಪತಿಯಲ್ಲಿ ಮಂಗಳವಾಗಲಿ. ಗುರುದೇವ, ಈ ಪೀಠವನ್ನು ಅಲಂಕರಿಸುವರಾಗಿ ಆಗಬಹುದು ರಾಜೇಂದ್ರ. ಅಯ್ಯ ಗುರುದೇವ. ಕೃತವರ್ಮ, ಗುರುದೇವ. ನನ್ನನ್ನು ಇಷ್ಟು ಆದ್ದರಿಂದ ಬರಮಾಡ ವಿಚಾರವೇನು? ಗುರುದೇವ, ಹೇಳುವನ್ನು ಕೇಳುವರಾಗಿ. ಗುರು ಕರುಣ ಅಮೃತಧಾರೆ. ಗುರುದೇವ. ರಾಜೇಂದ್ರ, ಗುರು ಕರುಣ ಅಮೃತಧಾರೆ ಅನಿಸುತ್ತೆ ಜಗವನ್ನು ನಲಿಸುತ್ತಿದೆ. ಗುರು ಕರುಣ ಅಮೃತಧಾರೆ. ಗುರುದೇವ. ರಾಜೇಂದ್ರ. ಸತ್ಯವತಿ. ಗುರುವೇ ತಂದೆ ಗುರುವೇ ತಾಯಿ. ಗುರುದೇವ. ರಾಜೇಂದ್ರ. ಗುರುವೇ ತಂದೆ ಗುರುವೇ ತಾಯಿ ಗುರು ದೈವವು ಸಿರಿ. ಗುರುದೇವ. ಗುರು ದೈವವು ಸಿರಿ ಸಾಕ್ಷಾತ್ಕಾರ ಗುರು ಕರುಣ ಅಮೃತಧಾರೆ. ಗುರುದೇವ. ರಾಜೇಂದ್ರ, ನಮಗೆ ಬಹಳ ವರ್ಷಗಳಿಂದ ಪುತ್ರ ಸಂತಾನವಿಲ್ಲದೆ ಬಹಳ ವ್ಯಸನ ಪಡುತ್ತಿರು. ಆದ್ದರಿಂದ ಇದಕ್ಕೆ ನೀವು ಏನಾದರೂ ಒಂದು ಪರಿಹಾರವನ್ನು ತಿಳಿಸಬೇಕೆಂದು ಇದೋ ತಮ್ಮಲ್ಲಿ ಬೇಡಿಕೊಳ್ಳುವೆನು ಗುರುದೇವ. ರಾಜೇಂದ್ರ. ಗುರುದೇವ. ಹೇಳುವನು ಕೇಳು. ಹೇಳುವರಾಗಿ ಗುರುದೇವ. ಚಿತ್ತ ಚಿತ್ತ ಧರಣಿಪತಿಯೇ. ರಾಜೇಂದ್ರ. ಗುರುದೇವ. ಚಿತ್ತ ಸಿದ್ಧರು ಧರಣಿಪತಿಯೇ.
ರಾಜೇಂದ್ರ, ಗುರುದೇವ, ನಾಳೆ ಸುರದೇವರುಣ ಸರಿಯಾಗಿ ವಿಪ್ರ ಸಂತರ್ಪಣೆಯನ್ನು ನೆರವೇರಿಸು. ಅನಂತರ ರಾಜ ದಂಪತಿಗಳಿರುವರು ಆ ಪರಮೇಶ್ವರನ ಕುರಿತು ತಪಸ್ಸನ್ನು ಆಚರಿಸಿದರೆ ನಿಮಗೆ ಪುತ್ರ ಸಂತಾನವಾಗೋದ್ರಲ್ಲಿ ಸಂದೇಹವಿಲ್ಲ ರಾಜೇಂದ್ರ. ಧನ್ಯನಾದೇನು ಗುರುದೇವ, ಧನ್ಯನಾದೆನು. ನೀವು ಹೇಳಿದಂತೆಯೇ ನಾಳೆ ಸೂರ್ಯ ಹರುಣೋದಯಕ್ಕೆ ಸರಿಯಾಗಿ ಈ ನಮ್ಮ ಅರಮನೆಯಲ್ಲಿ ವಿಪ್ರ ಸಂತರ್ಪಣೆಯನ್ನು ನೆರವೇರಿಸುವವು ಗುರುದೇವ. ರಾಜೇಂದ್ರ, ಗುರುದೇವ, ನಾ ಇನ್ನು ಹೋಗಿ ಬರಲು ಒಪ್ಪಣೆಯನ್ನು ದಯಪಾಲಿಸಿ. ಆಗಬಹುದು ಗುರುದೇವ, ನೀವಿನ್ನೂ ಹೋಗಿ ಬರುವರಾಗಿ. ಶಂಭೋ ಮಹಾದೇವ, ಶಂಭೋ ಮಹಾದೇವ. ದೇವಿ ಪ್ರಾಣೇಶ್ವರ, ಸತ್ಯವತಿ, ಸ್ವಾಮಿ, ನಮ್ಮ ಗುರುಗಳು ಹೇಳಿದ ಮಾತನ್ನು ನೀನು ಕೇಳಿದೆಯೇ ದೇವಿ? ಕೇಳಿದ್ದೀನಿ ಸ್ವಾಮಿ. ನಾಳೆ ಸೂರ್ಯ ಹರುಣೋದಯಕ್ಕೆ ಸರಿಯಾಗಿ ಈ ನಮ್ಮ ಅರಮನೆಯಲ್ಲಿ ವಿಪ್ರ ಸಂತರ್ಪಣೆಯನ್ನು ನೆರವೇರಿಸಬೇಕಾಗಿರುವುದು ದೇವಿ. ಹಾಗೆ ಆಗಲಿ ಪ್ರಾಣೇಶ್ವರ. ಗುರುಗಳು ಹೇಳಿದಂತೆ ನಾನೀಗಲೇ ಅರಮನೆಗೆ ಹೋಗಿ ಸಕಲ ಸಾಮಗ್ರಿಗಳನ್ನು ಸಿದ್ಧಪಡಿಸುವೆನು. ಆಗಬಹುದು ದೇವಿ, ನೀನಿನ್ನೂ ಹೋಗಿ ಬರುವಳಾಗು. ಹಾಗೆ ಆಗಲಿ ಪ್ರಾಣೇಶ್ವರ. ಯಾರಲ್ಲಿ ಇಲ್ಲ ಇಲ್ಲ ಪ್ರಭು, ಪ್ರಭು, ನನ್ನನ್ನು ಕರೆಸಿದ ಕಾರಣವೇನು? ಚಾರಕ, ನಾಳೆ ಸೂರ್ಯ ಹರುಣೋದಯಕ್ಕೆ ಸರಿಯಾಗಿ ಈ ನಮ್ಮ ಅರಮನೆಯಲ್ಲಿ ವಿಪ್ರ ಸಂತರ್ಪಣೆಯನ್ನು ನೆರವೇರಿಸಬೇಕಾಗಿರುವುದು. ಆದ್ದರಿಂದ ಈ ನಮ್ಮ ಪಟ್ಟಣದ ಭೂ ಸರ್ವೋತ್ಮರು, ಮುನಿವರಿಯರು ಎಲ್ಲರೂ ಭೋಜನಕ್ಕೆ ಬರುವಂತೆ ಡಂಗೂರ ಮೂಲಕ ಸಾರುವಂತ ನಾವು. ಪ್ರಭು, ಡಂಗುರ ಓರೆಲ್ಲ ಕೇಳಿ ಸಾರುವೆ ಡಂಗುರ, ಸಾರುವೆ ಡಂಗುರ. ದೊಡ್ಡೋರು ಚಿಕ್ಕೋರು ಸಣ್ಣೋರು ಪುಟ್ಟೋರು, ದೊಡ್ಡೋರು ಚಿಕ್ಕೋರು ಸಣ್ಣೋರು ಪುಟ್ಟೋರು ಎಲ್ಲರೂ ಬರಬೇಕು ಸಾರುವೆ ಡಂಗುರ ಓರೆಲ್ಲ ಕೇಳಿ ಸಾರುವೆ ಡಂಗುರ, ಸಾರುವೆ ಡಂಗುರ, ಸಾರುವೆ ಡಂಗುರ. ಕೇಳ್ರಪ್ಪ, ಕೇಳ್ರಿ. ನಮ್ಮ ಕೃತವರ್ಮ ಮಹಾರಾಜರು ಊಟದ ಏರ್ಪಾಟನ್ನು ಮಾಡಿಸಿದ್ದಾರೆ. ದೊಡ್ಡವರು ಚಿಕ್ಕವರು ಸಣ್ಣವರು ಪುಟ್ಟವರು ಎಲ್ಲರೂ ಬಂದು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಹೋಗಬಹುದು. ಹೇಳಿಲ್ಲ ಕೇಳಿಲ್ಲ ಅನ್ಬೇಡ್ರಿ. ಊರು ಜನಗಳೆಲ್ಲರೂ ಬಂದು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಹೋಗಬಹುದು. ಆದರೂ ಕುಂಡ್ರು ಕುರಾಬ್ರು ಅವರು ಕೂಡ ಬಂದು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಹೋಗಬಹುದು. ಇವಾಗ ನನ್ನ ಹೆಂಡ್ರವ್ರ ಕರ್ತೀರಿ, ಅವಳು ಹೆಂಗ ಗೊತ್ತಾರ್ರಿ? ಕೆಣ್ಣು ಸಂಖ್ಯೆ ಹೂವು ಉರಿದಾಗ ಕಣ್ರಿ, ದುಂಡಿಗೆ ದಪ್ಪಗೆ ಬೂದು ಗುಂಬಳಕಾಯಿ ಇದ್ದಾಗ ಕಣ್ರಿ. ಲೇ ಲೇ ರಂಗೆ, ಎಲ್ಲಿದ್ಯಾ ಬಾರೆ? ಲೇ ರಂಗೆ, ಬಾರೆ ಜಲ್ದಿ. ಅಯ್ಯೋ ಅಯ್ಯೋ, ನನ್ನ ಮೂದೇವಿ ಯಾಕೆ? ನಾನು ಚೆನ್ನಾಗಿ ಯಾಕೆ ಜೀವಿತಾ ಇದ್ಯೋ? ಈ ಜನಗಳು ಮುಂದೆ ನನ್ನ ಮಾನ ಮರ್ಯಾದೆ ಎಲ್ಲ ಕಳ್ದಾಕ್ಬಿಟ್ಟು ಅಲ್ಲಿ. ನಿನಗೆ ಅದು ಬೇರೆ ಆಯ್ತಾ? ಲೇ ಲೇ ಲೇ, ಅಡ್ಡ ಬಾರಿ ಮಾಡ್ಲೋಡಿ. ನೀನ್ ಹಿಂಗೆ ಏನಾದ್ರು ಮಾಡಿದ್ರೆ ಒಂದ್ ಸಾರಿ ಹೇಳ್ತೀನಿ, 2 ಸಾರಿ ಹೇಳ್ತೀನಿ, 3 ಸಾರಿ ಹೇಳ್ತೀನಿ. 3ನೇ ಸತಿಗೆ ಏನ್ ಮಾಡ್ತೀನಿ? ನಾನು ಹೋಗಿ ನೀರಿದ್ವಿ ಬಾಯಿ ಬಿಸಿ ತಿಂಗಳೇ. ಲೇ ಲೇ, ಫಸ್ಟ್ ಕೆಲಸ ಮಾಡು, ಫಸ್ಟ್ ಕೆಲಸ ಮಾಡು. ಲೇ ಲೇ, ಇವಾಗ ಕೃತವರ್ಮ ಮಹಾರಾಜರು, ಯಾರು? ಕೃತವರ್ಮ ಮಹಾರಾಜರು ಯಾರು? ಊಟದ ಏರ್ಪಾಟನ್ನು ಮಾಡಿಸಿದ್ದಾರಂತೆ. ನಾನು ನೀನು ಇಬ್ರು ಹೋಗಿ ಊಟ ಮಾಡ್ಕೊಂಡು ಮನೆ ಸೇರ್ಕೊಂಡ. ನಡಿಯ ನಡಿಯ ಹೋಗೋಣ. ಬರೀ ಮನೆಗೆ ಹೋಗೋದ? ನಿನ್ಗೆ ತಕ್ಷಣದಲ್ಲೇ ಕಣ್ಣು ಹೋಗು ಆಗೋಯ್ತೆ. ನಡಿಯ ನಡಿಯ ಹೋಗೋಣ. ಇನ್ನೇನು ಮಾಡಲ್ವಾ? ನಿನಗೆ ಬಾರದಿಂದ ನಿನ್ನ ಆಸೆಯ ತೀರಿಸುವೆ ಬಾರದಿಂದ, ನಿನಗೆ ಬಾರದಿಂದ ನಿನ್ನ ಆಸೆಯ ತೀರಿಸುವೆ ಬಾರದಿಂದ, ಆಸೆಯ ತೀರಿಸುವೆ ಬಾರದಿಂದ. ರಂಗಿನಿಂದ ಮನಸಾಯ್ತು ಕಣ್ತುಂಬ ನಿನ ಬೊಂಬೆ ತುಂಬೈತಿ. ರಂಗಿನಿಂದ ಮನಸಾಯ್ತು ಕಣ್ತುಂಬ ನಿನ ಬೊಂಬೆ ತುಂಬೈತಿ, ಕಣ್ತುಂಬ ನಿನ ಬೊಂಬೆ ತುಂಬೈತಿ. ಹೆಂಗೆ ಬಾವಿಯ ನೀರಿಗೆ ಹೋಗುವಾಗ ನಿನ್ನ ಸೀರೆಯು ಸೆಳೆದದ್ದು ಹೆಂಗೆ ಬಾವಿಯ ನೀರಿಗೆ ಹೋಗುವಾಗ ನಿನ್ನ
ನಿನ್ನ ಸೀರೆಯೋ ಸೆಳೆದದ್ದು ನಾನೇ ಕಾಣೆ, ನಿನ್ನ ಸೀರೆಯೋ ಸೆಳೆದದ್ದು ನಾನೇ ಕಾಣೆ. ಹಂಗೆ ಮೈಸೂರು ದಸರಕ್ಕೆ ಹೋಗುವಾಗ ನಿನ್ನ ಹಿಂದೆಯೇ ಬಂದವನು ನಾನೇ ಕಾಣೆ, ನಿನ್ನ ಹಿಂದೆಯೇ ಬಂದವನು ನಾನೇ ಕಾಣೆ. ಹಂಗೆ ಬೆಂಗಳೂರು ಕರಗಕ್ಕೆ ಹೋಗುವಾಗ ನಿನ್ನ ಕೈ ಹಿಡಿದು ಎಳೆದವನು ನಾನೇ ಕಾಣೆ, ನಿನ್ನ ಕೈ ಹಿಡಿದು ಎಳೆದವನು ನಾನೇ ಕಾಣೆ. ಕೋಪವು ನಿನಗೇಕೆ ಬಾರಚೇನ, ನಿನ್ನ ಆಸೆಯ ತೀರಿಸುವ ಬಾರಚೇನ, ನಿನ್ನ ಆಸೆಯ ತೀರಿಸುವ ಬಾರಚೇನ. ಕೋಪವು ನಿನಗೇಕೆ ಬಾರಚೇನ, ಆಸೆಯ ತೀರಿಸುವ ಬಾರಚೇನ, ಆಸೆಯ ತೀರಿಸುವ ಬಾರಚೇನ. ಏನ್ ಮಾಡ್ಬೇಕೀಗ? ಹಾಡು ಹಾಡು ಹೇಳೆ. ಯಾವ ಹಾಡು ಹೇಳಿ? ಯಾವ ಹಾಡು ಹೇಳ್ತೀಯೋ ಹೇಳು. ಯಾವ ಹಾಡು ಹೇಳಿ ಹೇಳು. ಓ ಓ ಓ ಪ್ರೇಮದ ಪೂಜಾರಿ ಬಾಬಾ ಓ ಪ್ರೇಮದ ಪೂಜಾರಿ ಬಾಬಾ ಬಂದಿರಲಿ ಬಾಬನಿಗೆ ಬಾಬನಿಗೆ ಓ ಪ್ರೇಮದ ಪೂಜಾರಿ ಆಡಿಸುವ 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 ಓಲಾಡಿಸುವ ಅಂದದ ಸುಂದರ ಬೆಳೆಯರು ಆಡಿಸುವ ಓಲಾಡಿಸುವ ಸಂಸ್ಕೃತ ಸುಂದರಿ ನಿಂತಿರಲು ಏಕೆ ವಿರಸ ಆಡು ಸರಸ ರೂಪ ಸುಂದರಿ ಆಡು ಸರಸ ರೂಪ ಸುಂದರಿ ಜಾಣ ಜಾಣ ನಿನ್ನ ಜಾಣ 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 ಆಹಾ. ಒಂದ್ಸತಿ ನಗು, ಹಾ. ಒಂದ್ಸತಿ ನಗಾಡು. ಓ ಪ್ರೇಮದ ಪೂಜಾರಿ ಬಾ ಮನಸ್ಸಿನ ಸಂಚಾರಿ ಬಂದಿರಲು ಬಾಬರಿಗೆ ಬಂದಿರಲು ಬಾಬರಿಗೆ ನಿನ್ನಯ ಸೇವೆ. ಓ ಪ್ರೇಮದ ಪೂಜಾರಿ. ಅದೆಲ್ಲ ಹೋಗೋಣ ಅಂದೆ. ಹೋಗೋಣ ನಡಿ, ಆ? ನಡಿ ನಡಿ ಹೋಗೋಣ. ನಡಿ ನಡಿ ಹೋಗೋಣ.